ಅಣ್ಣ ಅಪ್ಪಾಜಿ ಯಾರು ಇದನ್ನ ಮಾಡಿದ್ದು? ಯಾರಿಗೆ ಇದನ್ನ ಹೇಳ್ತಾ ಇದ್ದೀರಿ ನೀವು? ಯಾವ ಹೋರಾಟ? ಎಲ್ಲಿ ರೈತರು? ಯಾವ ರೈತರು? ಯಾರು ನಿಮ್ಮ ಬದುಕಿಗೆ, ರಾಜಕಾರಣ ಬದುಕಿಗೆ ಯಾರು ನಿಮಗೆ ಶಕ್ತಿಯನ್ನು ಕೊಟ್ಟರು? ಈ ದೇಶವನ್ನ ಗೌರವದಿಂದ ನಿಮ್ಮನ್ನ ಆ ಸ್ಥಾನದಲ್ಲಿ ಕುಣಿಸಿದ್ರು, ಅವರ ಮನೆಗಳನ್ನ, ಅವರ ಬದುಕನ್ನ, ಅವರ ಆಸ್ತಿಗಳನ್ನ ಕಿತ್ಕೊಳ್ಳಿಕ್ಕೆ ನೀವು ಮಾಡಿದಂತ ಸಂಚು ರೂಪ ಎಷ್ಟು ದಿನ ನೀವು ಮುಚ್ಚಿಡಕ್ಕಾಗ್ತದೆ? ಎಷ್ಟು ಸುಳ್ಳು ಹೇಳಲಿಕ್ಕಾಗ್ತದೆ? ಆ ರೈತರು ನೀವು ಖರೀದಿ ಮಾಡಿದಂತ 1 ಎಕರೆ ಭೂಮಿ ಬಿಡದಿಲಿರ್ಬೋದು, ದೇವಗಿರಿಯಲ್ಲಿರ್ಬೋದು, ಇಲ್ಲ ಸುತ್ತಮುತ್ತಲಿರ್ಬೋದು, 1 ಎಕರೆ ಈ ಕಾನೂನನ್ನ ನಿಮ್ಮ ಕುಟುಂಬದವರ ಜಮೀನು ಎಲ್ಲೂ ಹೋಗ್ಲಿಲ್ವಲ್ಲ? ಈ ಭೂಮಿಯ ಮಕ್ಕಳು ರೈತರ ಮಕ್ಕಳದಲ್ವೇ? ನೀವು ರೈತರಲ್ವೇ? ಇದೇ ಟೌನ್ಶಿಪ್ ಅಲ್ಲಿ ನಿಮ್ಮ ಕುಟುಂಬದವರು 30 ಎಕರೆ ಖರೀದಿ ಮಾಡ್ಕೊಳ್ಳಿಲ್ವೇ? 36 ಎಕರೆ ಏನ್ ಪತ್ರ ಬರೆದ್ರು ಅಕ್ಕವರು? ನಾನು ಬೇಡ, ಈಗ ನನ್ನ ಅಕ್ಕನ ತರದ್ ಬೇಡ. ಈಗ ಆ ರೈತರ ಜಮೀನು ನೀನು ಯಾರು ಮಾರಲೂಬಾರ್ದು. ನೀನು ಕಷ್ಟಕ್ಕೆ, ಅವನ ಪಾಪ ಕಷ್ಟಕ್ಕೆ ಮದುವೆ ಮಾಡೋರ್ಗೆ, ಮುಂಜಿ ಮಾಡೋರ್ಗೆ, ಅವ್ರಿಗೇನಾದ್ರು ಬದುಕನ್ನ ಕಟ್ಕೊಳ್ಳಿಕ್ಕೆ ಏನು ಮಾಡಬಾರ್ದು ಅಂತೇಳಿ ರೆಡ್ ಝೋನ್ ಹಾಕಿ ನೀವು ತೀರ್ಮಾನ ಮಾಡಿದ್ದು ಇಡೀ ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲನೇದು. ಯಾರನ್ನ ಮುಖ್ಯಮಂತ್ರಿ ಮಾಡಿದ್ರು, ಯಾರನ್ನ ಪ್ರಧಾನಮಂತ್ರಿ ಮಾಡಿದ್ರು, ಯಾರನ್ನ ಸಬ್ಸಿಡಿ ಮಾಡಿದ್ರು, ಅವರ ಭೂಮಿಗೆ ನೀವು ಮಾಡಿದಂತ ಮುನ್ನುಡಿನ ನಾನು ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಐ ಆಮ್ ಯುವರ್ ಸಕ್ಸೆಸರ್, ನಾಟ್ ಎ ಪೊಲಿಟಿಕಲ್ ಸಕ್ಸೆಸರ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ನನಗೆ ಕೊಟ್ಟಂತ, ನಮ್ಮ ಪಕ್ಷ ಕೊಟ್ಟಂತ ಜನ ಆಶೀರ್ವಾದದಲ್ಲಿ ನಾನು ನಿಮ್ಮ ಸಕ್ಸೆಸರ್. ನೀವೇನ್ ತೀರ್ಮಾನ ಮಾಡಿದಿರಿ, ನಿಮ್ಮ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ. ನಿಮ್ಮ ಆದೇಶನ ಪಾಲನೆ ಮಾಡ್ತಾ ಇದ್ದೇನೆ. ನಿಮ್ಮ ಸಿಗ್ನೇಚರ್ಗೆ ನಾನು ಗೌರವ ಕೊಡ್ತಾ ಇದ್ದೇನೆ. ನಾನು ನಿಮ್ಮ ನೋವನ್ನ, ನಿಮ್ಮ ಸಂತೋಷವನ್ನ, ನಿಮ್ಮ ಚಿಂತನೆಯನ್ನ ಇಡೀ ವಿಶ್ವ ದರ್ಜೆಗೆ ಈ ಬೆಂಗಳೂರು ನಗರವನ್ನ, ನಿಮ್ಮ ರಾಮನಗರವನ್ನ, ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ, ಪಾಪ ಹಾಸನದಿಂದ ಬಂದು ಇಲ್ಲಿ ರಾಜಕಾರಣ ಮಾಡಿ ಇಲ್ಲಿ ಒಳ್ಳೇದಾಗಬೇಕು ಅಂತೇಳಿ ಜನ ಆಶೀರ್ವಾದ ಮಾಡಿ ಏನು ನೀವು ಆಲೋಚನೆ ಮಾಡಿದ್ರಿ ಅದನ್ನ ಮುಂದುವರಿಸ್ತಾ ಇದ್ದೇನೆ. ಬಿಡದಿ ಟೌನ್ಶಿಪ್ ಅಲ್ಲ, ಬಿಡದಿ ಇಂಡಸ್ಟ್ರಿಯಲ್ ಟೌನು. ಅದಕ್ಕಿಂತ ಮುಂಚಿತವಾಗಿ ರಾಮನಗರದಲ್ಲಿ ತಮ್ಮಣ್ಣವರೇ ಕೆಡಿಬಿ, ತಮ್ಮ ಬೀಗರೆ ಕೆಡಿಬಿ ಇದ್ರು, ಅವರೇ ಅಧಿಕಾರಿಗಳು. ಅವರು ನೀವು ಇಬ್ಬರು ಸೇಕೆ ಅವ್ರ ಜಮೀನು ನಿಮ್ಮ ಜಮೀನು ಅಕ್ವಿಷನ್ ಆಗಲಿಲ್ಲ, ಕೇತ್ಕರ್ನಾಳಿ ಜಮೀನು ಅಕ್ವಿಷನ್ ಆಗಲಿಲ್ಲ. ಅದ್ರ ಪಕ್ಕದಲ್ಲಿ ಒಂದು ಸ್ಪೆಷಲ್ ರೋಡ್ ಮಾಡಿಬಿಟ್ಟು ಒಂದು ಏರಿಯಾ ನೀವು ಮಾಡಿದ್ರಿ. ಶಾನ್ಮಂಗ್ಲದಲ್ಲಿ ಆರೋಹಳ್ಳಿಲಿ ಇಂಡಸ್ಟ್ರಿಯಲ್ ಟೌನು, ಆರೋಹಳ್ಳಿಯಲ್ಲಿ ಒಂದ್ ಕಡೆ 253 ಎಕರೆ, ಆರೋಹಳ್ಳಿಯಲ್ಲಿ 748 ಎಕರೆ, ಅದ್ರ ಪಕ್ಕದಲ್ಲೇ ಬಿಡದಿಲಿ 198 ಎಕರೆ, ಶಾನ್ಮಂಗಲದಲ್ಲಿ 243 ಎಕರೆ, ಆರೋಹಳ್ಳಿಯಲ್ಲಿ ಇನ್ನೊಂದು ಫೇಸ್ಗೆ 512 ಎಕರೆ. ಎಷ್ಟು ಕೊಟ್ರಿ ಕಾಂಪೋಸಿಷನ್? 6.5 ಲಕ್ಷ, 16 ಲಕ್ಷ, 25 ಲಕ್ಷ, 40 ಲಕ್ಷ, 40 ಲಕ್ಷ. ಈಗ ಮೊನ್ನೆ ಲಾಸ್ಟ್ ಫೇಸ್ ಅಲ್ಲಿ 1 ಕೋಟಿ ರೂಪಾಯಿ ಕೊಟ್ರಿ. ಯಾರ ಸರ್ಕಾರ ಆಯ್ತು ಇದು? ಕೊನೆಗೆ ಲಾಸ್ಟ್ ಇದು 46 ಲಕ್ಷ ಇಂದ ಶುರುವಾಗಿ ಈಗ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಆ ಹಣವನ್ನು ಕೊಟ್ಟಿದ್ವಿ.